ಈ ರೆಸಾರ್ಟ್ ಅಲ್ಲಿ ಬಂದಿರತಕ್ಕಂತ ಅತಿಥಿಗಳಿಗೆ ಸಾಂಪ್ರದಾಯಿಕವಾದ ತಿಂಡಿ ತಿನಿಸುಗಳನ್ನ ಸರ್ವ್ ಮಾಡೋದಷ್ಟೇ ಅಲ್ಲದೆ ಅವ್ರನ್ನ ಕರ್ಕೊಂಡು 1000 ವರ್ಷ ಇತಿಹಾಸ ಇರುವಂತ ದೇವಸ್ಥಾನ ಹಾಗೂ ಹಿಡನ್ ವಾಟರ್ ಫಾಲ್ ಅದ್ರ ಜೊತೆಗೆ ಒಂದ್ ಟ್ರೆಕ್ಕಿಂಗ್ ಕರ್ಕೊಂಡೋಗಿ ಸನ್ಸೆಟ್ ನ ಕೂಡ ತೋರಿಸ್ತಾರೆ ಗುರು. ಈ ಬೆಟ್ಟ ಗುಡ್ಡ ಹಾಗೂ ಗಿಡಗಳ ಮಧ್ಯೆ ಇರುವಂತ ಈ ರೆಸಾರ್ಟ್ ನ ಹೆಸರು ತನ್ಮಾತ್ರ. ಇದು ಬಂದು ನಮ್ ಬೆಂಗಳೂರಿಂದ ಸುಮಾರು 280 ಕಿಲೋಮೀಟರ್ ದೂರದಲ್ಲಿ ಮೂಡಿಗೆರೆಯಲ್ಲಿ ಲೊಕೇಟ್ ಆಗಿದೆ. ಚೆಕ್ ಇನ್ ಆಗಿದ್ ಕೂಡಲೇ ವೆಲ್ಕಮ್ ಡ್ರಿಂಕ್ ನ ಕುಡಿದು ರೂಮ್ ಒಳಗೆ ಹೋದ್ರೆ ಕ್ಯೂಟ್ ಆಗಿ ವೆಲ್ಕಮ್ ಮಾಡ್ಕೊಂಡ್ರು. ಅಂಡ್ ಇಲ್ಲಿನ ಕಾಟೇಜಸ್ ವಿಚಾರಕ್ಕೆ ಬಂದ್ರೆ ಅಂತೂ ಇವೆಲ್ಲ ಮಣ್ಣಿನ ಮನೆಗಳು, ಒಳಗಡೆ ತಂಪಾಗಿ ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡಿದ್ರು. ಇಲ್ಲಿನ ಇಂಡೋರ್ ಗೇಮ್ಸ್ ನನಗೆ ಅಚ್ಚುಮೆಚ್ಚಾಯ್ತು. ಯಾಕೆ ಅಂತ ಹೇಳಿದ್ರೆ ಅಜ್ಜ ಅಜ್ಜಂದ್ರ ಜೊತೆ ಚಿಕ್ಕ ವಯಸ್ಸಲ್ಲಿ ಆಡಿರ್ತಕ್ಕಂತ ಆಟಗಳೆಲ್ಲ ಇಲ್ಲಿತ್ತು. ಕಳೆದು ಹೋದ ಬಾಲ್ಯದ ಸಿಹಿ ನೆನಪುಗಳು ತಿರುಗಿ ಬಂತು. ಇನ್ನ ಊಟ ವಿಚಾರಕ್ಕೆ ಬಂದ್ರೆ ಅಂತೂ ಒಂದ್ ಹೊತ್ತಿಗಿಂತ ಒಂದ್ ಹೊತ್ತು ವಿಭಿನ್ನವಾಗಿ ಹಾಗೂ ತುಂಬಾನೇ ರುಚಿಕರವಾಗಿ ಅಡಿಗೆಗಳನ್ನ ಸರ್ವ್ ಮಾಡ್ತಾರೆ. ಇನ್ನ ಸಂಜೆ ಕತ್ಲೆ ಆಗ್ತಿದ್ದಂಗೆ ಬಾನ್ ಫೈರ್ ಹಾಕೊಂಡು ರೆಟ್ರೋ ಸಾಂಗ್ಸ್ ಜೊತೆಗೆ ಸ್ನಾಕ್ಸ್ ಹಾಗೂ ಕಾಫಿನ ಸವಿದ್ವಿ. ಅವತ್ ಸಂಜೆ ನನಗೆ ಒಂದು ಹೊಸ ತಿಂಡಿಯ ಪರಿಚಯ ಕೂಡ ಆಯ್ತು. ಇದ್ರ ಹೆಸರೇನಪ್ಪಾ ಅಂತ ಹೇಳಿದ್ರೆ ಸುಡುಬುಟ್ಟಿ ಅಂತೆ. ಇದರಲ್ಲಿ ವೆಜ್ ಅಂಡ್ ನಾನ್ ವೆಜ್ 2 ವರ್ಷನ್ ಸಿಗುತ್ತೆ. ತರಕಾರಿ ಮತ್ತೆ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಮಾಡಿರ್ತಕ್ಕಂಥ ವೆಜ್ ವರ್ಷನ್ ನಾವು ಟ್ರೈ ಮಾಡಿದ್ವಿ. ತುಂಬಾನೇ ವಿಭಿನ್ನವಾಗಿ ಅನಿಸ್ತು. ಸ್ಕ್ರೀನ್ ಅಲ್ಲಿ ಕಾಣುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸ್ಟೇನ ತನ್ಮಾತ್ರ ಅಲ್ಲಿ ಬುಕ್ ಮಾಡ್ಕೊಳ್ಳಿ.